ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದು, ಎಲ್ಲೋ ಅಪರ್ಣ? ಏನು ಬರಬೇಕು ಅಂತ ಹೊರಟಿದ್ಲು, ಅಷ್ಟರಲ್ಲಿ ಬೋರ್ಡಿಂಗ್ ಸ್ಕೂಲಿಂದ ಕಾಲ್ ಬಂತು. ಆ ಮಕ್ಕಳದೇನೋ ಇರುತ್ತಲ್ಲ ಸಮಸ್ಯೆ, ಹೋಗಿದ್ದಾಳೆ. ಬರ್ತಾಳೆ ಬಿಡು ನೆಕ್ಸ್ಟ್ ಟೈಮ್. ಸರಿ ಬಿಡು, ನೀನು ಯಾವಲ್ಲಾರು ಕರ್ಕೊಂಬರು ಅಂತ. ಓಕೆ ಅಮ್ಮ, ನಾನು ಬಿಸ್ನೆಸ್ ಮಾಡಬೇಕು ಅಂತ ನೀನೇ ತಾನು ಆಸೆ ಪಟ್ಟಿದ್ದು. ಬನ್ನಿ, ನಿಮ್ಮ ಕೈಯಿಂದಾನೇ ಇನಾಗ್ರೇಷನ್ ಆಗಲಿ. ಇಲ್ಲಪ್ಪ ಇಲ್ಲ, ನಾನು ಇದನ್ನೆಲ್ಲ ಮಾಡಲ್ಲ. ಇಷ್ಟು ವರ್ಷ ನಿನ್ನ ಜೊತೆಗಿದ್ದು ನಿನ್ನ ಬೆನ್ನೆಲುಬಾಗಿರೋ ಭೂಮಿಕನ ಇದನ್ನೆಲ್ಲ ಮಾಡಬೇಕು, ಅದೇ ಸರಿ. ಅವಳು ನಿನ್ನ ಜೀವನದಲ್ಲಿ ಇರಲಿಲ್ಲ ಅಂದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ನಿನ್ನ ಜೀವನಕ್ಕೆ ಹೊಸ ತಿರುವು ಕೊಟ್ಟೋಳವಳು. ನ್ಯಾಯವಾಗಿ ನೋಡಿದ್ರೆ ಭೂಮಿಕಾ ನಿನ್ನ ಜೊತೆಗೆ ಎಷ್ಟೋ ವರ್ಷದಿಂದ ಇದ್ದಾಳೆ. ಅದ್ರ ಜೊತೆಗೆ ಅವಳೇ ನಿನ್ನ ಬೆನ್ನೆಲುಬು. ಇದೆಲ್ಲ ಅವಳು ಮಾಡಿದ್ರೇನೆ ಸರಿ, ಇದೆಲ್ಲ ನಾನು ಮಾಡಲ್ಲಪ್ಪ. ಅತ್ತೆ, ಅದು ಹೇಗಾಗತ್ತೆ? ದೊಡ್ಡವ್ರು ಇರ್ಬೇಕಾದ್ರೆ ನಾವ್ ಯಾವ್ದು ಲೆಕ್ಕ? ಬೇಡ ಬೇಡ, ಅಜ್ಜಿನೇ ಮಾಡ್ಲಿ. ಹಾಗೇನಿಲ್ಲ. ಹರ್ಸೋದಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಒಳ್ಳೆ ಮನಸ್ಸು ಮುಖ್ಯ. ಅವಳು ಹೇಳ್ತಾ ಇದ್ದಾಳಲ್ಲ, ಮಾಡು. ಇಲ್ಲ ಅಜ್ಜಿ, ನೀವೇ ಮಾಡಿ ಪ್ಲೀಸ್, ಬನ್ನಿ. ಅಜ್ಜಿ ಹೇಳ್ತಿದಾರಲ್ವಾ, ಮಾಡಮ್ಮ. ಬೇಡ, ಅದು ಸರಿ ಹೋಗಲ್ಲ ಅತ್ತೆ. ಅಜ್ಜಿ, ಇದು ಒಳ್ಳೆ ಕತೆ ಆಯ್ತಲ್ಲ. ಇದು ಒಂದು ಕೆಲಸ ಮಾಡಿ ಅಜಯ್, ಈ ಆರತಿ ಮಾಡೋವಾಗ ಆರತಿ ತಟ್ಟೆನ ಒಬ್ರು ಹಿಡ್ಕೊಂಡಿರ್ತಾರೆ, ಉಳಿದ ಹೆಂಗಸರೆಲ್ಲ ಕೈ ಹಿಡ್ಕೊಂಡಿರ್ತಾರಲ್ಲ ಆ ಕಡೆ ಈ ಕಡೆ, ಆ ಥರ ಒಬ್ರು ಕತ್ರಿ ಹಿಡ್ಕೊಳ್ಳಿ, ಎಲ್ಲರೂ ಕೈ ಹಿಡ್ಕೊಳ್ಳಿ. ಅದಕ್ಕೆ ನೋಡು ನಿನ್ನಂತವ್ ನಮ್ಗೆ ಇರ್ಬೇಕು ಅನ್ನೋದು. ಗುಳ್ಳೆ ನರಿ ತರ ಏನಾದ್ರೂ ಒಂದು ಉಪಾಯ ಮಾಡ್ಬಿಡ್ತೀಯಲ್ಲೋ ನೀನು. ಗುಳ್ಳೆನರಿ ಏನು ಹೊಗಳಿದ್ದು ಕಣೋ, ಹೊಗಳಿದ್ದು. ಸಮಯಕ್ಕೆ ತಕ್ಕಂತೆ ಏನಾದ್ರೂ ಒಂದು ಮ್ಯಾನೇಜ್ ಮಾಡ್ಬಿಡ್ತೀಯಲ್ಲ, ಒಳ್ಳೆ ಮ್ಯಾನೇಜರ್ ಕಣೋ ನೀನು. ಹೊಗಳಿದ್ದೆ. ಸರಿ, ಈಗ ಬನ್ನಿ ಬನ್ನಿ. ಗುಡ್ಡು, ನೀನೇನು ಬಿಸ್ನೆಸ್ ಮಾಡಿದೆ ಅಂತ ಗೊತ್ತಾಯ್ತು, ಆದ್ರೆ ಅದು ಯಾವ ಬಿಸ್ನೆಸ್ ಅನ್ನೋದು ಗೊತ್ತಾಗ್ಲಿಲ್ಲ. ಏನು ಗೊತ್ತಿಲ್ಲದೆ ಬಂದು ರಿಬ್ಬನ್ ಕಟ್ ಮಾಡ್ಬಿಟ್ಟಿದೀವಿ. ಅದು ಏನು ಬಿಸ್ನೆಸ್ ಅಂತ ಹೇಳೋ. ಹೆಂಗಪ್ಪ ಅರ್ಥ ಮಾಡ್ಸೋದು ಇವ್ರಿಗೆ? ಅಜಯ್, ನಿನಗೆ ಈ ಶೇರ್ಸು, ಇನ್ವೆಸ್ಟ್ಮೆಂಟು, ಮ್ಯೂಚುವಲ್ ಫಂಡು ಇದ್ರ ಬಗ್ಗೆ ಏನಾದ್ರು ಗೊತ್ತಾ? ಯಾರ್ಯಾರು ಮಾತಾಡ್ತಿದ್ದ ಕೇಳಿದ್ದೀನಪ್ಪ, ಅಷ್ಟೊಂದು ಗೊತ್ತಿಲ್ಲ. ಏನದು ಹೇಳು. ಈ ಶೇರ್ಸ್ನ ಮತ್ತೆ ಮ್ಯೂಚುವಲ್ ಫಂಡ್ನ ತಗೊಳ್ಳೋದಕ್ಕೆ ಮಾರೋದಕ್ಕೆ ಒಂದು ಜಾಗ ಬೇಕಾಗುತ್ತಲ್ಲ, ಅಂದ್ರೆ ವಹಿವಾಟು ಮಾಡ್ಬೇಕಲ್ಲ. ಅದಕ್ಕೆ ನಾನೊಂದು ಅಪ್ಲಿಕೇಶನ್ ರೆಡಿ ಮಾಡಿದ್ದೀನಿ, ಮೊಬೈಲ್ ಆ್ಯಪ್. ಅದ್ರ ಮೂಲಕ ಜನ ಶೇರ್ಸ್ ಮೇಲೋ ಮ್ಯೂಚುವಲ್ ಫಂಡ್ ಮೇಲೋ ಇನ್ವೆಸ್ಟ್ ಮಾಡ್ತಾರೆ. ನಾವು ಅದಕ್ಕೆ ಬ್ರೋಕರೇಜ್ ಚಾರ್ಜಸ್ ಅಂತ ತಗೋತೀವಿ. ಅಂದ್ರೆ ಸಂಬಳ, ನಮ್ಮ ಇನ್ಕಮ್ ಅದರಿಂದಾನೆ. ನಾವು ಒಂಥರ ಈ ಮಧ್ಯವರ್ತಿಗಳ ಥರ. ಅರ್ಥ ಆಯ್ತಾ? ಅದೇನೋಪ್ಪ ನೀ ಹೇಳಿದು ನನಗೊಂದು ಅರ್ಥ ಆಗ್ಲಿಲ್ಲ. ಹೋಗ್ಲಿ ಬಿಡು, ಏನೋ ಜನಗಳಿಗೊಂದು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದೆಯಲ್ಲ, ಮಾಡಪ್ಪ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಗುಂಡು, ನೀನು ಎತ್ತರ ಬೆಳಿಬೇಕು ಅನ್ನೋ ಆಸೆ ಕಣ ನನಗೆ. ಆಶೀರ್ವಾದ ಮಾಡಿ ಸಾಕು. ಅಯ್ಯೋ ಇಲ್ಲಪ್ಪ, ಇಲ್ಲಿ ನನ್ನ ಬಂಗಾರ. ಸರಿ, ನಿಮಗೆ ಇನ್ನೊಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ಬೇಕು, ನನ್ನ ಬಿಸ್ನೆಸ್ ಪಾರ್ಟ್ನರ್ನ. ಪಾರ್ಟ್ನರಾ? ನೋಡಿ, ನನಗೆ ಹೇಳಲಿಲ್ಲ ಪಾರ್ಟ್ನರ್ ಅಂತೆ. ಏನದು ಸರ್ಪ್ರೈಸ್? ಯಾರು ನೋಡ್ತಾ ಇದೆಯೋ? ಪಾರ್ಟ್ನರ್ ಅಂದಲ್ಲ, ನೀನೇ ಕಣೋ. ನೀನೇ ನನ್ನ ಬಿಸ್ನೆಸ್ ಪಾರ್ಟ್ನರು. ಏನ? ನಾನಾ? ನೀನು ಮಾತ್ರ ಅಲ್ಲ, ನಮ್ಮ ಕಂಪನಿ ಎಲ್ಲ ಸ್ಟಾಫು ಈ ಕಂಪ್ನಿಗೆ ಪಾರ್ಟ್ನರ್ಸ್. ಅಮೃತಧಾರೆ,